ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಕಾಂಗ್ರೆಸ್ ನಾಯಕರು ನೀಡಿರುವ ಭಯೋತ್ಪಾದಕ ಎಂಬ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಳ್ಳು-ಬೆಲ್ಲ ಪಾರ್ಸಲ್ ಮಾಡುವ ಮೂಲಕ ವಿಭಿನ್ನವಾಮಿ ಪ್ರತಿಭಟಿಸಿದರು. ನಗರದ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೆಹಲಿಯಲ್ಲಿರುವ ಖರ್ಗೆ ಅವರ ಕಚೇರಿ ವಿಳಾಸಕ್ಕೆ ಎಳ್ಳು-ಬೆಲ್ಲವನ್ನು ಪಾರ್ಸಲ್ ಮಾಡಿ ಕಳುಹಿಸಿಕೊಟ್ಟರು. ಖರ್ಗೆ ಅವರಿಗೆ ಎಳ್ಳು-ಬೆಲ್ಲ ಕಳುಹಿಸಿರುವ ಕುರಿತು ಮಾತನಾಡಿದ ಸಿಟಿ ಮಂಜುನಾಥ್, ನೀವು ವಿರೋಧ ಪಕ್ಷದ ನಾಯಕರೆಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ಎಲುಬಿಲ್ಲದ ನಾಲಿಗೆ ಹರಿಬಿಡುವುದನ್ನು ನಿಲ್ಲಿಸಿ. ಈ ಎಳ್ಳು-ಬೆಲ್ಲವನ್ನು ತಿಂದಾದರೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಾತುಗಳನ್ನಾಡಿ ಎಂದು ಟೀಕಿಸಿದರು. ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಳ್ಳು-ಬೆಲ್ಲವನ್ನು ಕೊಟ್ಟು ಒಳ್ಳೆಯದ ಮಾತಾಡಿ ಅಂತ. ಯಾಕೆಂತಾರೆ ಅವರು ಕರ್ನಾಟಕದ ನೆಲದಿಂದ ಹೋಗಿರ್ತಕ್ಕಂಥವ್ರು, ಬಸವಣ್ಣನ ನಾಡಿಂದ ಹೋಗಿರ್ತಕ್ಕಂಥವ್ರು. ಬಸವಣ್ಣವರ ಪದೇ ಪದೇ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಇದೇನಾ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಮುತ್ತಿನ ಹಾರ, ಇದೇನಾ ಸ್ಫಟಿಕದ ಸಲಾಕೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ವಿಶ್ವವೇ ವಂದಿಸುವಂಥ ನಾಯಕ. ಬಹುತೇಕ ರಾಷ್ಟ್ರಗಳು ಅವ್ರದೇ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಭಾರತದ ಹಿರಿಮೆಯನ್ನು ಒಂದು ಶಿಖರದ ಎತ್ತರಕ್ಕೆ ತಗೊಂಡೋಗಿರ್ತಕ್ಕಂಥವ್ರು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರ ಬಗ್ಗೆ ಲಘುವಾಗಿ ಮಾತಾಡೋಂಥದ್ದು. ಈ ಹಿಂದೆ 100 ತಲೆಯ ರಾವಣ ಅಂತ ಹೇಳಿದರು, ವಿಷಸರ್ಪ ಅಂತ ಹೇಳಿದರು, ಮತ್ತು ಇವತ್ತು ಸಾವಿನ ಸರ್ದಾರ ಅಂತ ಹೇಳಿದರು, ಮತ್ತು ಇವತ್ತು ಅವ್ರನ್ನ ಭಯೋತ್ಪಾದಕ ಅಂತ ಕಟು ಶಬ್ದಗಳಿಂದ ಟೀಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ಸು ಅಬ್ದುಲ್ ಮಜರ್ ಜಿ ಮತ್ತು ಲ್ಯಾಡನ್ ಜಿ ಮತ್ತು ಏನೋ ಭಯೋತ್ಪಾದಕರನ್ನೆಲ್ಲ ಅವ್ರದ್ದೇ ಪ್ರಧಾನಮಂತ್ರಿಗಳು ಅವರ ಕ್ಯಾಬಿನ ಕರೆಸಿ ಹೂಗುಚ್ಚ ಕೊಟ್ಟು ಕುಶಲೋಪರಿ ವಿಚಾರಿಸಿರ್ತಕ್ಕಂಥದ್ದು ಎಲ್ಲೂ ಜಗಜ್ಜಾಹಿರ. ಹಾಗಾಗಿ ಭಯೋತ್ಪಾದಕರನ್ನ ಕಂಡ್ರೆ ಇವ್ರಿಗೆ ಎನ್ನಿಲ್ಲದ ಪ್ರೀತಿ. ಒಬ್ಬ ರಾಷ್ಟ್ರವಾದಿ ದೇಶಭಕ್ತ ಪ್ರಧಾನಮಂತ್ರಿ ಬಗ್ಗೆ ಅವರ ವೈಯಕ್ತಿಕವಾದ ವಿಚಾರಗಳನ್ನು ಟೀಕೆ ಮಾಡ್ತಿರ್ತಕ್ಕಂಥ ಇದು ಸರಿಯಲ್ಲ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಕರು, ದಲಿತ ನಾಯಕರು. ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯನ್ನು ಇಡೀ ಭಾರತದಾದ್ಯಂತ ನೀವು ಹರಡಬೇಡಿ. ಯಾಕೆಂತ ಹೇಳಿದ್ರೆ ಹಿಂದೆ ನೀವು ನಫರತ್ ಕಾ ಬಾಜಾರ್ ಮೇ ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳಿದ್ರಿ. ಇವತ್ತು ಅಕ್ಷರಶಃ ಅದು ನಫರತ್ ಕಾ ದುಕಾನ್ ಆಗಿ ಬದಲಾವಣೆಯಾಗಿದೆ. ಹಿಂಸೆಗೆ ಪ್ರಚೋದನೆ ಕೊಡ್ತಾಯಿದ್ರಿ, ಕೋಮು ಭಾವನೆಗಳಿಗೆ ದ್ವೇಷ ಬಿತ್ತುವಂಥ ಕೆಲಸ ಮಾಡ್ತಾಯಿದ್ರಿ. ಈ ರೀತಿ ಭಾವನೆಗಳನ್ನ ಬಿಟ್ಟು ಯಾಕೆಂದರೆ ನೀವು ವಿಪಕ್ಷ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ನಿಮ್ಮ ವಯಸ್ಸು, ನಿಮ್ಮ ನಾಲಿಗೆ, ನಿಮ್ಮ ಏನು ಅನುಭವ ಕೆಲವಕ್ಕೂ ಕೊಟ್ಟು ಗೌರವಯುತವಾಗಿ ನಡ್ಕೊಳ್ಳಿ. ಇವಾಗಲೇ ಅರನಗ್ನರಾಗಿದ್ದೀರಿ. ಮುಂದೆ ಇದೇ ರೀತಿ ಹೇಳಿಕೆ ಕೊಟ್ಟರೆ ಪೂರ್ಣ ನಗ್ನರಾಯ್ತೀರಿ, ನಗೆ ಪಾಟ್ಲಗಾಯ್ತೀರಿ. ಆಗ ನಮ್ಮ ಕರ್ನಾಟಕದ ಮಾನ ಮರ್ಯಾದೆನೇ ಹೋಗುತ್ತೆ ಅಂತೇಳಿ ಎಳ್ಳು-ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತೇಳಿ ಎಳ್ಳು-ಬೆಲ್ಲ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಹೊಸಹಳ್ಳಿ ಶಿವು, ಮಹಂತಪ್ಪ, ಮಾದೇ ರಾಜೆಯರಸು, ನಾಗರಾಜು, ಭೀಮೇಶ್, ಶಿವಲಿಂಗಯ್ಯ, ಮಾದೇಗೌಡ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿದ್ದರು.